ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತ ಬಾಂಧವರಿಗೆ ನಮಸ್ಕಾರ. ಈಗ 4-5 ದಿನಗಳ ಹಿಂದೆ ವಿಜಯಪುರದ ಒಬ್ಬರು ರೈತ ಹೋರಾಟಗಾರರು, ಹಿರಿಯ ಮುಖಂಡರು, ಅವರು ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಯಾಕಂದ್ರೆ ಅಷ್ಟು ಈಗಿನ ದಿನಮಾನಗಳಲ್ಲಿ ಒಂದು ರೈತರ ವಿಷಯಗಳ ಬಗ್ಗೆ ಹೋರಾಟ ಮಾಡುವ ಕೆಚ್ಚನ್ನು ಇಟ್ಕೊಂಡಂಥವ್ರು ಭಾಳ ಜನ ಕಮ್ಮಿ. ಅವರು ಏನು ಹೇಳಿದರು, ಆಲ್ಮಟ್ಟಿ ಅಣೆಕಟ್ಟೆಯಿಂದ ವಿಜಯಪುರ ಜಿಲ್ಲೆಗೆ 3ನೇ ಹಂತದಾಗ 3,57,000 ಹೆಕ್ಟೇರ್ ನೀರಾವರಿ ಆಕೈತೆ. ಅಂದ್ರೆ ಒಂದು ಸರಸ್ವರ್ಣ 9 ಲಕ್ಷವರೆಗೆ ಆ ನೀರಾವರಿ ಆಗೋ ಭೂಮಿಗೆ ಈಗಾಗಲೇ ನೀವೆಲ್ಲ ಮೇನ್ ಕೆನಲ್ ಮಾಡಿರಿ, ಆಮೇಲೆ ಉಪ ಕೆನಲ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ರಿ ಮಾಡಬೇಕು, ಲ್ಯಾಟ್ರಲ್ ಮಾಡಬೇಕು, ಆಮೇಲೆ FIC ಅಂದ್ರೆ ಹೊಲಗಾಲುವೆ ಮಾಡಬೇಕು. ಅವಕ್ಕೆಲ್ಲ ಭೂ ಸ್ವಾಧೀನದ ಅಧಿಸೂಚನೆ ಕೊಟ್ಟು ರೈತರಲ್ಲಿ ಕಾಲುವೆ ಹಾಸಿ ಎಲ್ಲರಿಗೂ ಉಪಯೋಗ ಆಗುವಂಗೆ ಮಾಡಿರಿ ಅಂಥೇಳಿ ಒಂದು ಹೇಳಿಕೆ ಕೊಟ್ಟಿದ್ದರು. ಅವ್ರ ಕಳಕಳಿ ಅಂತರೂ ಭಾಳ ಮೆಚ್ಚಬೇಕಾದ್ರು. ಯಾಕಂದ್ರೆ ನಾನು ಅವ್ರ ಬದಲಿ ಭಾಳ ಗೌರವ ಭಾವನೆ ಇಟ್ಕೊಂಡಿದ್ದೀನಿ. ಆದ್ರೆ ನಾನು ಸಂತ್ರಸ್ತ ರೈತರ ಪರವಾಗಿ, ಯಾಕಂದ್ರೆ ನಾನು ಒಬ್ಬ ಮುಳುಗಡೆ ಸಂತ್ರಸ್ತನಾಗಿ ಕಾಲುವೆಗಾಗಿ ಜಮೀನು ಕಳೆದುಕೊಂಡ ಸಂತ್ರಸ್ತ ರೈತರ ಪರವಾಗಿ ಆ ರೈತರಿಗೆ ನನ್ನ ವಿನಂತಿ ಏನಪ್ಪ ಅಂದ್ರೆ, ಈಗಾಗಲೇ ಸಾಕಷ್ಟು ಬಿಜಾಪುರ ಜಿಲ್ಲೆಯಲ್ಲಿ ಕಾಲುವೆ ಜಾಲ ಎಲ್ಲ ತೆಗೆದು ನಿರ್ಮಾಣ ಮಾಡಿ ಅಂಥವರು ಒಪ್ಪಿಗೆ ತೀರ್ಪು ತೊಗೊಂಡು ಕೋರ್ಟಿಗೆ ಹೋಗಿ ಕೋರ್ಟ್ನಿಂದ ಆದೇಶ ಆಗಿ ಇನ್ನೂ ಬರಲಾರ್ದ ಈಗ ಲೋಕ ಅದಾಲತ್ನಾಗ ಕೆಲವಷ್ಟು ಜನ ತೊಗೊಳ್ಳೋದು ಆರಂಭಿಸ್ಯಾರ. ಅಂಥ ಹೊತ್ತಿನಾಗ ಇನ್ನೂ ಕಾಲುವೆ ನಿರ್ಮಾಣಕ್ಕಾಗಿ ರೈತರ ಜಮೀನನ್ನು ಉಪಯೋಗಿಸಿ ಕಾಲುವೆ ನಿರ್ಮಾಣ ಮಾಡೋಕ್ಕೆ ಮುಂದಾಗ್ಯಾರ ಅಂಥೇಳಿ ಒಂದು ತಿಳಿದು ಬಂತು. ನಾನು ಈಗ ತಮ್ಮ ಮುಂದೆ ಪ್ರಸ್ತಾಪ ಮಾಡೋ ವಿಷಯ ಏನಂದ್ರೆ, ನನ್ನ ಮುಂದೂ ಸಾಕಷ್ಟು ಜನ ರೈತ ಮಿತ್ರರು ಏನು ಹೇಳಿದರು, ಇಲ್ಲ ನಿಮ್ಮಲ್ಲಿ ಕಾಲುವೆ ಬರ್ತೈತಿ ಮಾಡ್ಬೇಕಂತ ಬಂದೀವ್ರಿ ಅಂದಾಗ ಏನು ಮಾಡ್ಬೇಕ್ರಿ ಅಂತೇಳಿ ಸರ್ ಕೂಡಿದಾಗ ಚರ್ಚೆ ಮಾಡಿದ್ವಿ. ನನ್ನ ವಿಚಾರ ಏನಪ್ಪ ಅಂದ್ರೆ, ಈಗ ನೋಡ್ರಿ, ಒಂದು ಹೋರಾಟಗಾರರು ಹೇಳಿದಂಗೆ ನೋಟಿಸ್ ಕೊಟ್ಟು ಕಾಲುವೆ ಹಡ್ಡಿದ್ರು ಅಂದ್ರೆ ಮುಂದೆ ಅದರ ಅಷ್ಟು ಹೊಲ ನಿಮ್ದು ಕಮ್ಮಿ ಆಕೈತಿ, ಆ ಬೆಳೆ ನಿಮ್ದು ಬರೋದಿಲ್ಲ ಅಷ್ಟು. ಮುಂದೆ ಅವ್ರ ಪರಿಹಾರ ಯಾವಾಗ ಕೊಡ್ತಾರೋ ಏನು ಗೊತ್ತಿರೋದಿಲ್ಲ. ಈಗ ಯಾಕಂದ್ರೆ ನಾನು ಹಿಂಗೆ ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅನುಕೂಲ ಆಕೈತಿ ಅಂಥೇಳಿ ಒಬ್ರು ಹಿರಿಯರು ನಮಗೆ, ಇಲ್ಲ ನೀವು ನಿಮ್ಮ ಮಿತ್ರರು ಆ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ರಿ, ಅವರು ನಿಮ್ಮ ಭೂ ಸ್ವಾಧೀನದೆಲ್ಲ ನಿಮ್ಮ ಸಮಸ್ಯೆ ಪರಿಹರಿಸಿ ನಿಮ್ಮ ಪರಿಹಾರ ಕೊಡೋ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದಾಗ ಅವರು ನಮಗೇನು ಮಾಡಿದರು, ಅಧಿಕಾರಿಗಳು ಮೊಬೈಲ್ ವಾಟ್ಸಪ್ಪಿಗೆ ನಿಮ್ಮ ಭೂ ಸ್ವಾಧೀನದ ಪ್ರಸ್ತಾವನೆಯನ್ನು ನೋಡಿ ರೆಡಿ ಮಾಡಿವ್ರಿ ಅಂತ ಕಳಿಸಿ ಕೂಡಲೇ ನಾವೇನೋ ಮುಂದಿನ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಒಪ್ಪಿ ಆ ಕೆಲಸ ಮಾಡೋಕ್ಕೆ ಕೊಟ್ವಿ. ನಂತರ ಅವರು ಏನಾದರೂ ಅದು ಅಧಿಸೂಚನೆನೇ ಆಗಲಿಲ್ಲ ಭಾಳ ದಿನ. ನಾವು ಅದನ್ನು ಸಾಕಷ್ಟು ಬೆನ್ನು ಹತ್ತಿ ನಮ್ಮ ಮಿತ್ರರ ಕಡೆ ನಾವು ಬೇಯಿಸ್ಕೊಂಡು ಅದನ್ನು ಮಾಡಿಕೊಡ್ಬೇಕಾದ್ರೆ ನಮ್ಗೆ ಸಾಕಾಗಿ ಹೋಯ್ತು. ಅದಕ್ಕೆ ಈ ಕಾಲುವೆ ನಿರ್ಮಾಣ ಬರುವಂಥ ಈ ರೈತರ ಜಮೀನು ಕಳ್ಕೊಂಡೋ ರೈತರಿಗೆ ನನ್ನೊಂದು ಸಲಹೆ, ನಾನು ಏನು ಅಷ್ಟು ಪರಿಣಿತ ಅಲ್ಲ, ಆದರೂ ನನ್ನೊಂದು ವಿಚಾರ ನನ್ನ ಅನುಭವದ ಮೇಲೆ ಹೇಳಕತ್ತೀನಿ. ಏನಪ್ಪ ಅಂದ್ರೆ, ಈಗ ಕಾಲುವೆ ನಿರ್ಮಾಣ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ ನೀವೇನು ಹೇಳ್ರಿ, ನೋಟಿಸ್ ಕೊಡ್ರಿ, ಜಾಯಿಂಟ್ ಮೆಜರ್ಮೆಂಟ್ ಮಾಡಿರಿ. ಅಂದ್ರೆ ಮೋಜನಿ ಮಾಡ್ತಾರೆ, ಎಷ್ಟು ಹೋಗ್ತೈತಿ ಏರಿಯಾ, ಇಷ್ಟು ಗುಂಟೆ ಇಷ್ಟು ಎಕರೆ ಅಂತೇಳಿ ಮಾಡಿರಿ. ಮಾಡಿದ ಮೇಲೆ ಈಗ ಸರ್ಕಾರ ಏನು ತೀರ್ಮಾನ ಮಾಡೈತಿಲ್ಲ ಒಪ್ಪಿಗೆ ದರಕ್ಕೆ, ಒಣ ಬೇಸಾಯಕ್ಕೆ 25, ನೀರಾವರಿಗೆ 30 ಲಕ್ಷ, ಕಾಲುವೆಗೆ ಕೊಡೋದು ಅಷ್ಟನ್ನು ಒಂದು ಅವಾರ್ಡ್ ಮಾಡಿ ಪೇಮೆಂಟದ ಪ್ರಕ್ರಿಯೆ ದಂಡಿತನ ತೊಗೊಂಡು ಬರ್ರಿ, ಕಾಲುವೆ ಮಾಡಿರಿ. ಇಲ್ಲದೇ ಇದ್ರೆ ಏನು ಮಾಡ್ತಾರೆ ಅವರು, ನಿಮ್ಮಲ್ಲಿ ಕಾಲುವೆ ಬರ್ತೈತಿ, ನಿಮ್ಗೆ ನೀರಾವರಿ ಆಕೈತಿ, ಎಲ್ಲರಿಗೂ ಅನುಕೂಲ ಆಕೈತಿ ಅಂಥೇಳಿ ಮಾಡಕ್ಕೆ ಬರ್ತಾರೆ. ಒಂದು ಕೆಲವೊಬ್ಬರಿಗೆ ರಾಜಕೀಯ ಪ್ರೆಷರ್ ತರ್ತಾರೆ, ಅಥವಾ ಯಾರು ಹಿರಿಯರಿಗೆ ಹಚ್ಚಿ ಹೇಳಿಸ್ತಾರೆ, ಇಲ್ಲಿಗೆ ಪೊಲೀಸರು ಹಚ್ಚಿ ಬೆದರಿಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ನೋಡ್ರಿ, ಆಸ್ತಿ ಕಳ್ಕೊಳ್ಳೋರು ರೈತರು. ನಾವು ನಮ್ಮ ಹೊಲದಾಗ ಕಾಲುವೆ ಹಾಸ್ಬೇಕಾದ್ರೆ ನಮ್ದು ಅಷ್ಟು ಹೊಲ ಸರ್ಕಾರ ತೊಗೊಂಡಂಗೆ ಸರ್ಕಾರ ರೇಟಿಗೆ ಒಪ್ಪಾಕತ್ತೀವ್ರು, ಅದನ್ನ ಕೊಟ್ಟು ಅವ್ರು ಮಾಡಲಿ, ಏನು ಅಭ್ಯಂತರ, ಅದಕ್ಕೆ ಏನು ಅಭ್ಯಂತರ ಮಾಡೋದು ಬೇಡ. ಆದ್ರೆ ಹಂಗೆ ಮಾಡಿ ಮುಂದೆ ಎಡ್ತಾಕಿ ಪರಿಹಾರ ತೊಗೊಳಂಗೆ ಆಗಬಾರ್ದು ಅನ್ನೋದು ನಂದೊಂದು ವಿಚಾರ. ಯಾಕಂದ್ರೆ ನೋಡ್ರಿ, ನಮ್ಮ ಮನೆಗೆ ಬೆಂಕಿ ಹಚ್ಚಿ ಆ ಬೆಳಕಿನಾಗ ಊರು ಬೆಳಕು ಮಾಡೋದು ಬೇಡ. ಈಗ ಮಾಡಾಕತ್ತಿರಲ್ಲ, ಇನ್ನೊಂದು 4-5 ತಿಂಗಳು ತಡಾದಿತ್ತು. ಎಲ್ಲ ಪ್ರಕ್ರಿಯೆ ಪೂರ್ಣ ಮಾಡಿ ರೈತರಿಗೆ ಪರಿಹಾರ ಕೊಟ್ಟು ನಮ್ಮ ಹೊಲದಾಗ ನೀವು ಬರ್ರಿ ಅಂಥೇಳಿ ಅವ್ರು ಬಂದವ್ರಿಗೆ ನಯ ವಿನಯದಿಂದ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಚಲೋ ಅಂಥೇಳಿ ನನ್ನ ಭಾವನೆ.
ನಮಸ್ಕಾರ.